ತುಂಬಾ ಜನ ಮಹಿಳೆಯರಿಗೆ ಓವ್ಯುಲೇಷನ್ ಆಗುತ್ತೆ, ಆದ್ರೆ ಇಂಪ್ಲಾಂಟೇಶನ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವರಿಗೆ 22 ಡೇ 23 ಡೇಸ್ ಅಲ್ಲಿ ಇಂಪ್ಲಾಂಟೇಶನ್ ಆಗಿರುತ್ತೆ, ಗರ್ಭದ ಒಳಗಡೆ ಮಗು ಹೋಗಿ ನಿಂತಿರುತ್ತೆ. ಆದ್ರೆ ಅವರು ಅರ್ಲಿ ಪ್ರೆಗ್ನೆನ್ಸಿ ಕೇರ್ ಮಾಡ್ಕೊಳ್ದೇ ಇರುವಂತಹ ಕಾರಣದಿಂದ ಅದು ಪೀರಿಯಡ್ ನ ಮೂಲಕ ಹೊರಬರುತ್ತೆ. ಇದನ್ನ ನಾವು ಮೆನ್ಸ್ಟ್ರುಯಲ್ ಅಬೋರ್ಷನ್ ಅಂತ ಹೇಳ್ತೀವಿ. ನಿಮ್ಮಲ್ಲೂ ತುಂಬಾ ಜನಕ್ಕೆ ಈ ಸಮಸ್ಯೆ ಇರಬಹುದು. ಅಂತವರಿಗೆ ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಗ್ ಕ್ವಾಲಿಟಿ ಯಾವಾಗ ಚೆನ್ನಾಗಿರಲ್ವೋ ಆವಾಗ ಇಂಪ್ಲಾಂಟೇಶನ್ ಆಗಿರುವಂತಹ ಭ್ರೂಣ ಕೂಡ ನಿಮಗೆ ಅಬೋರ್ಷನ್ ಆಗಿ ಮಿಸ್ಕ್ಯಾರೇಜ್ ಆಗಿ ಪೀರಿಯಡ್ಸ್ ನ ಮೂಲಕ ಹೊರಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದ್ರ ಮೇಲೆ ಗಮನ ಕೊಡಿ. ಒಳ್ಳೆ ಡಯಟ್ ಅನ್ನ ಫಾಲೋ ಮಾಡಿ. ಯಾವ ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ನಮ್ಮ ಚಾನಲ್ ನಲ್ಲಿ ನಾನು ಹೇಳಿದ್ದೀನಿ. ಯೂಟ್ಯೂಬ್ ಚಾನಲ್ ನ ಹೋಗಿ ವಾಚ್ ಮಾಡಿ. ತುಂಬಾ ಜನ ಕಪಲ್ಸ್ ಪೀರಿಯಡ್ ಬರೋಕ್ಕಿಂತ 4-5 ದಿನಗಳ ಮುಂಚೆ ಏನಾದ್ರೂ ರಿಲೇಷನ್ ಅಂದ್ರೆ ದಾಂಪತ್ಯ ಇಟ್ಟರೇನು ಗರ್ಭಕೋಶದ ಗರ್ಭಕಂಠ ಏನಿದೆ ಇದು ಓಪನ್ ಆಗಿ ಪೀರಿಯಡ್ ಬರುವಂತಹ ಸಾಧ್ಯತೆ ಇರುತ್ತೆ. ಪೀರಿಯಡ್ ಬರೋಕ್ಕೂ 4-5 ದಿನಗಳ ಮುಂಚೆ ಯಾವುದೇ ರೀತಿಯ ಹೆವಿ ಆಂಟಿಬಯೋಟಿಕ್ಸ್ ಗಳನ್ನ ಸೇವನೆ ಮಾಡಬೇಡಿ. ಈ ರೀತಿ ಮಾಡಿದ್ರೂ ನಿಮಗೆ ಪೀರಿಯಡ್ಸ್ ಬರುವಂತಹ ಸಂಭವ ಬರುತ್ತೆ. ಹಾಗೆ ಏನಾದ್ರೂ ನೀವು ಟ್ರಾವೆಲಿಂಗ್ ಮಾಡೋರು ಜಾಸ್ತಿ ಟ್ರಾವೆಲಿಂಗ್ ನೀವು ಮಾಡ್ತೀರಾ ಅಂದ್ರೆ ದಯವಿಟ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ಪೀರಿಯಡ್ ಬರೋಕ್ಕೂ 4-5 ದಿನಗಳ ಮುಂಚೆ ಯಾವುದೇ ಕಾರಣಕ್ಕೂ ಟ್ರಾವೆಲಿಂಗ್ ಮಾಡಬೇಡಿ. ಅದು ಕೂಡ ಬಂಪಿ ರೋಡ್ಸ್ ಇತ್ತು ಅಂದ್ರೆ ಕಡ್ಡಾಯವಾಗಿ ಅವಾಯ್ಡ್ ಮಾಡಿ. ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು.